ರಿಸರ್ವೇಷನ್ ತರೋದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಹಿಳೆಯರಿಗೆ ಹೆಚ್ಚಿನ ಒಂದು ಹಕ್ಕನ್ನು ಕೊಡಲು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ 33% ರಿಸರ್ವೇಷನ್ ಅವರನ್ನು ಬರೀ ಹೆಣ್ಮಕ್ಳ ಒಂದು ರಾಜ್ಯಭಾರವನ್ನು ಮುಕ್ಕಾಲು ಭಾಗ ಗಂಡಸರು ಕಾಲು ಭಾಗ ಹೆಣ್ಮಕ್ಳಿರ್ತಕ್ಕಂಥ ರಾಜ್ಯಭಾರ ನಡೆಸುವಂಥ ಸಮಯದಲ್ಲಿ ಈ ದಿನ ಅದು ಅಪ್ರೂವ್ ಆಗಿದ್ದರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಗೌರವ ಬರ್ತಾ ಇತ್ತು. ಅವರು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗ್ತಾ ಇತ್ತು. ಆ ಒಂದು ಪದವಿಯನ್ನು ಕೊಡೋದಕ್ಕೆ ಮೋದಿಜಿಯವರು ನಮ್ಮ BJP ಒಂದು ಒಕ್ಕೂಟ ಆ ಒಂದು ಬಿಲ್ಲನ್ನು ಜಾರಿಗೆ ತಂದಿತ್ತು. ಅದನ್ನು ಈ ದಿನ ಈ ಕಾಂಗ್ರೆಸ್ಸಿನ ದುರಾಡಳಿತ ದರ್ಪದಿಂದ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅವರಿಗೆ ಬುದ್ಧಿ ಕಲಿಸಲು ಇಡೀ ದೇಶದಾದ್ಯಂತ ಈ ದಿನ ಮಹಿಳಾ ಒಂದು ಆಕ್ರೋಶ ಹೊಂದಿದೆ. ಅವ್ರ ಜೊತೆಗೆ ನಾವೆಲ್ಲ ನಿಂತು ಮಹಿಳಾ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವರ ಒಂದು ಹೋರಾಟ ಮಹಿಳೆಯರಿಗೆ 33% ರಿಸರ್ವೇಷನ್ ಬಂದರೆ ಪ್ರತಿ ಬಡವರ ಮಕ್ಕಳು ಹೆಣ್ಮಕ್ಳು MP ಗಳಾಗ್ತಾರೆ, MLAಗಳಾಗ್ತಾರೆ. ಈಗ ಕೇವಲ ಕಾಂಗ್ರೆಸ್ಸಿನ ಅವರ ಮಕ್ಕಳು ಅವರ ಹೆಣ್ಮಕ್ಳು ಅವರೇ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ನರೇಂದ್ರ ಮೋದಿಜಿಯವರು OBC ಕುಟುಂಬದಲ್ಲಿ ಜನಿಸಿ ಎಲ್ಲ ಹೆಣ್ಣು ಮಕ್ಕಳಿಗೂ ಹಕ್ಕನ್ನು ಕೊಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಅವರು ಮೋದಿಜಿಯವರ ಒಂದು ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ನಾವೆಲ್ಲ ಅವ್ರ ಜೊತೆಗೆ ನಿಂತು ಹೋರಾಟ ಮಾಡೋಣ ಅಂತೇಳಿ ಈ ದಿನ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಜಯವಾಗಲಿ ಅಂತೇಳಿ ಹೆಣ್ಣು ಮಕ್ಕಳಿಗೆ ಜಯವಾಗಲಿ ಅಂತ ನಾವು ಕೋರ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕಾಗಿ ದೇಶವನ್ನು ಸುಮಾರು 60 ವರ್ಷಗಳ ಕಾಲ ಆಡಳಿತ ನಡೆಸಿದೆ. ಈ 60 ವರ್ಷಗಳ ಕಾಲ ಮಹಿಳೆಯರಿಗೋಸ್ಕರ ಯಾವುದೇ ಒಂದು ಗುರುತರವಾದ ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷ ತರಲಿಲ್ಲ. ಅದೇ ಭಾರತೀಯ ಜನತಾ ಪಾರ್ಟಿ ಕೇವಲ 17 ವರ್ಷ ನಮ್ಮ ದೇಶದಲ್ಲಿ ಆಡಳಿತ ನಡೆಸ್ತಾ ಇದೆ. ಈ ಒಂದು 17 ವರ್ಷದಲ್ಲಿ ಮಹಿಳೆಯರ ಕಲ್ಯಾಣಕ್ಕೋಸ್ಕರ ನಾನಾ ಯೋಜನೆಗಳನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಜನತೆಗೆ ಕೊಟ್ಟಿದೆ. ವಿಶೇಷವಾಗಿ ಉಜ್ವಲ ಯೋಜನೆ ಮುಖಾಂತರ ಸುಮಾರು 11 ಕೋಟಿ ಉಚಿತವಾದ ಗ್ಯಾಸ್ ಕನೆಕ್ಷನ್ಸ್ನ ಕೊಡೋ ಮುಖಾಂತರ ಏನು ಮಹಿಳೆಯರು ಸೌದೆ ಉರಿಸಿ ಅಡುಗೆ ಮಾಡ್ತಾಯಿದ್ರು, ಅದರ ಹೊಗೆ ಸೇವಿಸ್ತಾ ಇದ್ರು, ಅವರ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇತ್ತು. ಅದನ್ನು ತಪ್ಪಿಸಿ ಇವತ್ತು 11 ಕೋಟಿ ಉಜ್ವಲ ಕನೆಕ್ಷನ್ಸ್ನ ನಮ್ಮ ಮೋದಿ ಸರ್ಕಾರ ಮಹಿಳೆಯರಿಗೋಸ್ಕರ ಕೊಟ್ಟಿದೆ. ಅದೇ ಥರ ಜನ್ಧನ್ ಯೋಜನೆ ಮುಖಾಂತರ ಸುಮಾರು 50 ಕೋಟಿ ಫ್ರೀ ಅಕೌಂಟ್ಸ್ನ ಬಡವರಿಗೋಸ್ಕರ ಕೊಟ್ಟಿದೆ. ವಿಶೇಷತೆ ಏನು ಅಂದರೆ ಈ 50 ಕೋಟಿ ಫ್ರೀ ಅಕೌಂಟ್ಸಲ್ಲಿ 25 ಕೋಟಿಗೂ ಹೆಚ್ಚು ಮಹಿಳೆಯರ ಫ್ರೀ ಅಕೌಂಟ್. ಅದೇ ಥರ ಮಹಿಳೆಯರಿಗೋಸ್ಕರ ಸುಮಾರು 5 ಕೋಟಿ ಮನೆಗಳನ್ನು ಈ 17 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಈ 5 ಕೋಟಿ ಮನೆಗಳಲ್ಲಿ ಬಹುಶಃ 70% ಮನೆಗಳ ಒಡೆಯರು ಯಾರಾದರೂ ಇದ್ದರೆ ಅದು ಮಹಿಳೆಯರು. ಅದೇ ಥರ ಸುಮಾರು 11 ಕೋಟಿ ಶೌಚಾಲಯಗಳನ್ನು ಕಟ್ಟಿ ಇವತ್ತು ನಮ್ಮ ಮಹಿಳೆಯರು ಗೌರವದಿಂದ ಜೀವನ ನಡೆಸಿ ಒಂಥರ ಒಂದು ಶೌಚಾಲಯ ಉಪಯೋಗಿಸಿ ಗೌರವದಿಂದ ಜೀವನ ನಡೆಸುವಂಥ ಒಂದು ವಾತಾವರಣವನ್ನು ದೇಶದಲ್ಲಿ ಮೋದಿ ಸರ್ಕಾರ ಸೃಷ್ಟಿ ಮಾಡಿದ್ದಾರೆ. ಅದೇ ಥರ ಏನು ಸ್ತ್ರೀಶಕ್ತಿ ಸಂಘಗಳಿಗೆ ವಿಶೇಷವಾದ ಆರ್ಥಿಕ ಸವಲತ್ತನ್ನು ಕೊಟ್ಟು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ವಿಶೇಷವಾದ ಒತ್ತನ್ನು ಕೊಡ್ತಾ ಬರ್ತಾ ಇದೆ. ನಮ್ಮ BJP ನೇತೃತ್ವದ ಸರ್ಕಾರ ಕೇವಲ 17 ವರ್ಷದಲ್ಲಿ ಇಷ್ಟೆಲ್ಲ ಯೋಜನೆಗಳನ್ನು ಮಹಿಳೆಯರು ಕೊಟ್ಟಿದೆ. ಮತ್ತು ಮಹಿಳೆಯರು ನೀರನ್ನ ಸುಮಾರು ಕಿಲೋಮೀಟರ್ಗಳಿಂದ ಒತ್ಕೊಂಡ್ಬರ್ತಾಯಿದ್ರು ಕುಡಿಯೋ ನೀರನ್ನ. ಈಗ ಏನು ಪ್ರಧಾನಮಂತ್ರಿ ಜಲ್ ಜೀವನ್ ಯೋಜನೆ ಮುಖಾಂತರ ಪ್ರತಿ ಮನೆಗೂ ನಲ್ಲಿ ಮುಖಾಂತರ ನೀರು ಹರಿಸೋ ಮುಖಾಂತರ ಆ ಒಂದು ಏನು ಕಷ್ಟವನ್ನು ಕೂಡ ನಿವಾರಣೆ ಮಾಡ್ತಾ ಇದ್ದಾರೆ. ಇಂಥ ಮೋದಿ ಸರ್ಕಾರ ಮಹಿಳೆಯರಿಗೆ ಅಧಿಕಾರದಲ್ಲೂ ಸಹಿತ ರಾಜಕಾರಣದಲ್ಲೂ ಸಹಿತ ಮೀಸಲಾತಿ ಕೊಡಬೇಕು. ಮುಂಬರುವ 2029ನೇ ಸಾಲಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಮುಂಬರುವ ವಿಧಾನಸಭಾ ಚುನಾವಣೆಗಳಲ್ಲಿ ಮಹಿಳೆಯರನ್ನ ಏನು ಮೀಸಲಾತಿ ಕೊಟ್ಟು ಲೋಕಸಭೆ ಮತ್ತು ವಿಧಾನಸಭೆಗೆ ಮಹಿಳೆಯರು ಆಯ್ಕೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾರಿ ಶಕ್ತಿ ವಂದನಾ ಅಧಿನಿಯಂ ಅಂತ ಹೇಳ್ಬಿಟ್ಟು ಏನು ಪಾರ್ಲಿಮೆಂಟಲ್ಲಿ ಬಿಲ್ನ ತಂದರು. ಇಂಥ ಒಂದು ಬಿಲ್ ತಂದಾಗ ಇಡೀ ದೇಶದ ಎಲ್ಲ ಪಕ್ಷಗಳು ಒಕ್ಕರಳಿನಿಂದ ಈ ಬಿಲ್ನ ಪಾಸ್ ಮಾಡಬೇಕಾಗಿದೆ. ರಾಹುಲ್ ಗಾಂಧಿಗೆ, ಮಹಿಳಾ ವಿರೋಧಿ ಸೋನಿಯಾ ಗಾಂಧಿಗೆ, ಮಹಿಳಾ ವಿರೋಧಿ ಮೀಸಲಾತಿ ವಿರೋಧಿಗೆ ಪ್ರಿಯಾಂಕಾ ಗಾಂಧಿಗೆ, ಮಹಿಳಾ ಮೀಸಲಾತಿ ವಿರೋಧಿ ಸಿದ್ದರಾಮಯ್ಯಗೆ, ಮಹಿಳಾ ಮೀಸಲಾತಿ
ಕೇಳ್ತೀನಿ